ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತೊಂದು ಖುಷಿಯ ವಿಚಾರ ಏನಂದರೆ, ಈ GST ನೋಟಿಸ್ಗಳೇನು ಕೊಡಲಾಗಿತ್ತು, ಫೋನ್ಪೇ, ಪೇಟಿಎಂ ಮುಂತಾದವುಗಳ ಡೇಟಾಗಳನ್ನು ತಗೊಂಡು ಸೊ GST ಡಿಪಾರ್ಟ್ಮೆಂಟ್ನವರು ಲಾಸ್ಟ್ ಒಂದು ತಿಂಗಳು ಅಥವಾ 2 ತಿಂಗಳಿಂದ ಏನು ನೋಟಿಸ್ಗಳನ್ನ ಕೊಟ್ಟಿದ್ದರು, ಸೊ ಅದರಿಂದ ಬಹಳ ಪ್ರೊಟೆಸ್ಟ್ಗಳು, ಅದರಿಂದ ಬಹಳ ಇಶ್ಯೂಸ್ ಆಗ್ತಾ ಇತ್ತು. ತಾವು ನೋಡಿರ್ಬೋದು, ಎಲ್ಲ ಮಾಧ್ಯಮಗಳಲ್ಲಿ ಅದು ವರದಿಯಾಗಿತ್ತು. ಸೊ ಕರ್ನಾಟಕದಾದ್ಯಂತ ಬರೀ ಈ ನೋಟಿಸ್ ಬಿಟ್ಟು ಬಾಕಿ ಈ UPI ಇಶ್ಯೂ ಆಗಿರ್ಬೋದು, ಕ್ಯಾಶ್ ತಗೊಳ್ಳೋದು, ಸೊ ಅದಕ್ಕೆಲ್ಲ ಒಂಥರ ಕುಮ್ಮಕ್ಕು ಕೊಡ್ತಾ ಇತ್ತು. ಸೊ ಅದಕ್ಕೆ ಒಂಥರ ಇವತ್ತು ಬ್ರೇಕ್ ಬಿದ್ದಿದೆ. ಫೈನಲಿ ಗೌರ್ಮೆಂಟ್ ಮುಂದೆ ಬಂದು ಸೊ ಈಗ ಲಾಸ್ಟ್ 4 ವರ್ಷದ್ದು ಏನೇನು ನೋಟಿಸ್ಗಳನ್ನ ಕೊಟ್ಟಿದ್ದಾರೆ GST ಡಿಪಾರ್ಟ್ಮೆಂಟಿಂದ, ಅದನ್ನ ನಾವು ಪರ್ಸ್ಯೂ ಮಾಡೋದಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಸೊ ಇದೊಂದು ಅತ್ಯಂತ ಸಂತೋಷದ ವಿಚಾರ. ಸೊ ಇದರದೊಂದು ಬ್ಯಾಕ್ಗ್ರೌಂಡ್ ಹೇಳೋದಾದರೆ ಏನಾಗಿತ್ತು ಅಂತ. ಸೊ ಒಂದು 2-3 ತಿಂಗಳ ಹಿಂದೆ GST ಡಿಪಾರ್ಟ್ಮೆಂಟ್ಗೆ ಫೋನ್ಪೇ, ಪೇಟಿಎಂ ಇತ್ಯಾದಿ ಏನೇನು ಪೇಮೆಂಟ್ ಗೇಟ್ವೇಗಳಿದೆ ಅಥವಾ ಮರ್ಚೆಂಟ್ ಪೇ ಟ್ರಾನ್ಸಾಕ್ಷನ್ ಯಾವ್ಯಾವ ಮಾಡ್ತಾರೆ ಅಂಗಡಿಗಳಲ್ಲಿ, ಸೊ ಅವ್ರದ್ದು ಒಂದಷ್ಟು ಡೇಟಾ ಸಿಕ್ಕಿತ್ತು. ಅಂದರೆ ವರ್ಷಕ್ಕೆ ಇವರಿಗೆ ಎಷ್ಟು ವಹಿವಾಟಾಗುತ್ತೆ, ಎಷ್ಟು ಅಮೌಂಟ್ ಬರುತ್ತೆ ಆ ಸ್ಕ್ಯಾನರ್ ಅಥವಾ ಆ ಫೋನ್ಪೇಯಿಂದ ಅಂತ. ಸೊ ಅದನ್ನು ಉಪಯೋಗಿಸ್ಕೊಂಡು GST ಡಿಪಾರ್ಟ್ಮೆಂಟ್ನವರು ಯಾರ್ಯಾರು ಅನ್ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೋ ಅವ್ರಿಗೆಲ್ಲ ನೋಟಿಸ್ ಕೊಡೋಕೆ ಪ್ಲಾನ್ ಮಾಡಿದ್ರು. ಸೊ ಅದನ್ನ ಜೂನ್ನಿಂದ, ನಾನು ನೋಡಿದ ಪ್ರಕಾರ ಜೂನ್ನಿಂದ ಕೊಡ್ತಾ ಇದ್ರು. ಸೊ ಇದು ಕೊಡಬೇಕಾದ್ರೆ ಏನಾಯಿತು, ಎಕ್ಸಿಕ್ಯೂಷನ್ನಲ್ಲಿ ಬಹಳ ಪ್ರಾಬ್ಲಮ್ ಆಯಿತು. ಸೊ ಕೆಲವೊಂದು ಕಡೆ 16 ಲಕ್ಷಕ್ಕಿದ್ದವರು ಕೊಟ್ಟರು, ಅಂದರೆ ಥ್ರೆಶೋಲ್ಡ್ ನೋಡದೇನೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಕೊಟ್ಟಾಗ ಒಂದೇ ಸಲ ಏನಾಯಿತು, ಎಲ್ಲೋ ಅದು ಒಂಥರ ಗಾಬರಿ ಆಘಾತ ಉಂಟಾಯಿತು. ಯಾಕಂದ್ರೆ ಇವರೆಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳು, ಕೆಲವರು ಹಾಲು ಮಾಡ್ತಾರೆ, ತರಕಾರಿ ಮಾಡ್ತಾರೆ, ಕಾಂಡಿಮೆಂಟ್ಸ್, ಬೇಕರಿಗಳು, ಸಣ್ಣ ಪುಟ್ಟ ಈ ಬಿಡಿ ಸೈಡಲ್ಲಿ ದೋಸೆ ಮಾರೋರು, ಇಡ್ಲಿ ಮಾರೋರು, ಅವ್ರಿಗೆಲ್ಲ ಹೋಗುತ್ತೆ. ಯಾಕಂದ್ರೆ ಟ್ರಾನ್ಸಾಕ್ಷನ್ ಅಷ್ಟು ಆಗುತ್ತೆ. ಸೊ ಅದು ಆದ ಕೂಡಲೇ ಇದನ್ನ, ಯಾಕಂದ್ರೆ ಅವ್ರದೊಂದು ಆರ್ಗನೈಸೇಷನ್ ಅಂತ ಯಾವುದೇ ಇಲ್ಲ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಗೆ ಹೋದರು ಅವರೆಲ್ಲ. ಯಾಕಂದ್ರೆ ಅಲ್ಲಿ ಒಬ್ಬ ಸೀನಿಯರ್ ಹೋರಾಟಗಾರ ಇದ್ದಾರೆ, ಅಂದ್ರೆ ಮತ್ಸದ್ದಿ ಅವರು, ಶ್ರೀಯುತ ರವಿ ಶೆಟ್ಟಿ ಬೈಂದೂರ್ ಅಂತ. ಸೊ ಅವರು ಮೊರೆ ಹೋಗ್ತಾರೆ ಅವರು. ಸೊ ಆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತನ್ನು ನಾನು ಪ್ರತಿನಿಧಿಸ್ತಾ ಇದ್ದೆ, ಅಂದರೆ ಅಗೇನ್ಸ್ಟ್ ದ GST ಡಿಪಾರ್ಟ್ಮೆಂಟ್. ಸೊ ಅವರ ಥ್ರೂ ನಾನು ಈ ಸ್ಮಾಲ್ ವೆಂಡರ್ಸ್, ಅಂದರೆ ಸ್ಮಾಲ್ ಸ್ಟ್ರೀಟ್ ವೆಂಡರ್ಸ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೆ ಅಫಿಷಿಯಲಿ. ಸೊ ಫಸ್ಟ್ ನಾವು ಏನು ಮಾಡಿದ್ವಿ ಅಂದರೆ, ಅಂದರೆ ಅವ್ರದ್ದೇ ಆದ, ಅಂದರೆ ರವಿ ಶೆಟ್ಟಿ ಬೈಂದೂರ್ ಅವರ ನೇತೃತ್ವದಲ್ಲಿ ಸಾಮಾಜಿಕ ಮತ್ತು ಅದರ್ ಪ್ರೆಷರ್ ದೇ ಸ್ಟಾರ್ಟೆಡ್ ಟು ಬಿಲ್ಡ್. ಸೊ ಕಾನೂನಾತ್ಮಕವಾಗಿ ಈಗ ನಮಗೆಲ್ಲ ನೋಟಿಸ್ಗಳು 1000ಕ್ಕಿಂತ ಜಾಸ್ತಿ ನೋಟಿಸ್ಗಳು ಬಂದಿತ್ತು. ಸೊ ಅದನ್ನು ನಾನು ಸ್ಟಡಿ ಮಾಡಿದಾಗ ಒಂದು 4-5 ಅಂದರೆ ಮೇಜರ್ ಲ್ಯಾಪ್ಸಸ್ ಇನ್ ದ ಪ್ರೊಸೀಜರ್, ಅಂದರೆ ಪ್ರೊಸೀಜರಲ್ ಲ್ಯಾಪ್ಸಸ್, ಅವಾಗ ನಾವು ಕಾನೂನಾತ್ಮಕವಾಗಿ ಇದನ್ನ ಲೆಕ್ಯುನಾಸ್ ಅಂತ ಹೇಳ್ತೀವಿ, ಅಥವಾ ಈಗ ಕನ್ನಡದಲ್ಲಿ ಹೇಳೋದು ನ್ಯೂನ್ಯತೆಗಳು ಅಂತ ಹೇಳ್ತೀವಿ. ಏನಾಗಿತ್ತು ಅಂದರೆ ಬಹಳ ಹೈ ಪಿಚ್ ಅಸೆಸ್ಮೆಂಟ್ಸ್. ನಾರ್ಮಲಿ ಹೈ ಪಿಚ್ ಅಸೆಸ್ಮೆಂಟ್ಸ್ ಹೇಳೋದು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಆಗೋದು ಸಾಮಾನ್ಯ. ಅದು ಯಾವಾಗ ಅಂದ್ರೆ ಎಕ್ಸ್ಪಾರ್ಟೇ ಆದಾಗ, ತಾವು ಯಾವುದೇ ರಿಪ್ಲೈ ಕೊಡ್ತಾ ಇಲ್ಲ, ಸೊ ಅವ್ರಿಗೇನು ಡೇಟಾ ಸಿಗ್ತಾ ಇಲ್ಲ, ಆ ಟೈಮಲ್ಲಿ ಹೈ ಪಿಚ್ ಅಸೆಸ್ಮೆಂಟ್ಸ್ ಆಗುತ್ತೆ. ಬಟ್ ಇದರಲ್ಲಿ ಏಕಾಏಕಿ ಇವರು ಹೈ ಪಿಚ್ ಅಸೆಸ್ಮೆಂಟ್ಸ್ ನ ಪಾಸ್ ಮಾಡಿದ್ರು. ಅಂದ್ರೆ ಸೆಕ್ಷನ್ 63 ಅಡಿಯಲ್ಲಿ ಹೈ ಪಿಚ್ ಅಂದ್ರೆ ಏನಾಗುತ್ತೆ, ಬರೀ ಟ್ಯಾಕ್ಸ್ ಅಸೆಸ್ ಮಾಡಿಲ್ಲ, ಟ್ಯಾಕ್ಸ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಲ್ಟಿ ವಿಚ್ ಇಸ್ 100% ಆಫ್ ದ ಟ್ಯಾಕ್ಸ್. ಫಾರ್ ದೀಸ್ ಸ್ಮಾಲ್ ಟ್ಯಾಕ್ಸ್ ಪೇಯರ್ಸ್ ಐ ಥಿಂಕ್ ಇಟ್ ವಾಸ್ ಟೂ ಹೆವಿ. ಏನಾಗಿದೆ ಅಂದ್ರೆ ಬಹಳ ಕೇಸಸ್ ಏನಾಗಿದೆ ಅಂದ್ರೆ 30 ಲಕ್ಷ ಟರ್ನ್ ಓವರ್ ಆಗಿದೆ, 50 ಲಕ್ಷ ಟೋಟಲ್ 4 ವರ್ಷಕ್ಕೆ ಟ್ಯಾಕ್ಸ್, 30 ಲಕ್ಷ ಟರ್ನ್ ಓವರ್ ಆಗಿರ್ಬೋದು, 50 ಲಕ್ಷ, 60 ಲಕ್ಷ, ಆ ಥರ ಅಂದ್ರೆ ಅನ್ಜಸ್ಟಿಫೈಡ್ ಹೈ ಪಿಚ್ ಅಸೆಸ್ಮೆಂಟ್ಸ್ ಆಗಿತ್ತು. ಸೊ ದಿಸ್ ವಾಸ್ ದ ಟೋನ್ ಆಫ್ ದ ಅಸೆಸ್ಮೆಂಟ್. ಸೆಕೆಂಡ್ ಏನಂದ್ರೆ, ಇವನ್ ಇನ್ ಸಮ್ ಕೇಸಸ್, ಇವನ್ ಇಫ್ ದ ಥ್ರೆಶೋಲ್ಡ್ ಹೆಡ್ ನಾಟ್ ಕ್ರಾಸ್ಡ್ ಲೈಕ್ ಲೆಟ್ಸ್ ಸೇ 20 lakhs or 40 lakhs, ಸ್ಟಿಲ್ ದ ಅಸೆಸ್ಮೆಂಟ್ ವಾಸ್ ಡನ್. ಈಗ ಥರ್ಡ್ ಸಿನಾರಿಯೋ ಏನಂದ್ರೆ, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಏನಿದೆ ಅದೊಂದು ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಷನ್ GST ಸೆಕ್ಷನ್ 50 ಪ್ರಕಾರ 18% or 24% ಇನ್ ಫ್ರಾಡ್ಯುಲೆಂಟ್ ಕೇಸಸ್. ಸೊ ಕೆಲವೊಂದು 24-25 ಫೈನಾನ್ಷಿಯಲ್ 24-25 ವಹಿವಾಟಿಗೂ ಕೂಡ 75-80% ಬಡ್ಡಿಯನ್ನು ವಿಧಿಸಿದ್ದು ನೋಟಿಸ್ಗಳಲ್ಲಿ ಕಂಡುಬಂದಿತ್ತು. ಅದೇ ಥರ ಈಗ ಫಸ್ಟ್ ಟೈಮ್ ಈಗ 4 ವರ್ಷಕ್ಕೆ ತಾವು ನೋಟಿಸ್ ಕೊಟ್ಟಾಗ 1 ವರ್ಷದಲ್ಲಿ 40 ಲಕ್ಷ ಆಗಿರ್ಬೋದು, 1 ಲಕ್ಷದಲ್ಲಿ 35 ಲಕ್ಷ ಆಗಿರ್ಬೋದು, 1 ಲಕ್ಷದಲ್ಲಿ 50 ಲಕ್ಷ ಆಗಿರ್ಬೋದು. ಫಸ್ಟ್ ಟೈಮ್ ಯು ವಿಲ್ ಹ್ಯಾವ್ ಟು ಗಿವ್ ದ ಥ್ರೆಶೋಲ್ಡ್ ಲಿಮಿಟ್ ಆಸ್ ಎ ಡಿಡಕ್ಷನ್. ಅಂದರೆ ಫಸ್ಟ್ ಟೈಮ್ ಇವಾಗ ಫಸ್ಟ್ ಇಯರ್ ಅವ್ರಿಗೆ 50 ಲಕ್ಷ ಆಯಿತು ಅಂತ ಅನ್ಕೊಳ್ಳಿ.
ಎಂಟರ್ 50 ಲಕ್ಷದ ಮೇಲೆ ನೀವು ಅಸೆಸ್ಮೆಂಟ್ ಮಾಡೋಕ್ಕಾಗಲ್ಲ. ಫಸ್ಟ್ 40 ಲಕ್ಷನ ತೆಗೆದು, ಯಾಕಂದ್ರೆ ಅದು ಥ್ರೆಶೋಲ್ಡ್ ಲಿಮಿಟ್, ಉಳಿದ 10 ಲಕ್ಷದ ಮೇಲೆ ಅಸೆಸ್ಮೆಂಟ್ ಮಾಡಿ ಆಮೇಲೆ ಅದನ್ನ ಉಳಿದನ್ನೆಲ್ಲ ಮಾಡಬೇಕಿತ್ತು. ಅದೇ ನೆಕ್ಸ್ಟ್ ಇಯರ್ ಅವೇನಾದ್ರು ಆ ಥ್ರೆಶೋಲ್ಡ್ ಲಿಮಿಟ್ಗಿಂತ ಕಡಿಮೆ ಬಂದಿದ್ದಿದ್ರೆ ಅವಾಗ ಅದನ್ನೇ ಅಸೆಸ್ಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಈ ಏನಂದ್ರೆ ಹೈ ಪಿಚ್ ಅಸೆಸ್ಮೆಂಟ್ ಮಾಡೋ ಭರದಲ್ಲಿ ಸೊ ಇವು ಎಲ್ಲದರ ಮೇಲೂ ಕಂಪ್ಲೀಟ್ ಆಗಿ ಅಸೆಸ್ಮೆಂಟ್ ಮಾಡಿ, ಅಂದ್ರೆ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಅಗ್ರೆಸಿವ್ ಇನಿಷಿಯಲಿ. ಸೊ ಈ ತರದ ಒಂದು ಕೇಸ್ ಇತ್ತು. ಒಂದಂದ್ರೆ ನಾನು ಹೇಳ್ತಾ ಇರೋ ಒಂದು ಎಕ್ಸಾಂಪಲ್, ಅಂದ್ರೆ ಇಟ್ ವಿಲ್ ಬಿ ಅ ಕನ್ಸಿಡರಬಲ್ ಅಮೌಂಟ್. ಸೊ ನೆಕ್ಸ್ಟ್ ಏನಾಗಿತ್ತು ಅಂದ್ರೆ ಏನೇನು ವಹಿವಾಟುಗಳನ್ನು ಮಾಡಿದಾರೆ ಸೊ ಅದರದ್ದೇನು ಪರಿಶೀಲನೆ ಆಗಿರಲಿಲ್ಲ, ಎಲ್ಲದಕ್ಕೂ ಬ್ಲ್ಯಾಂಕ್ 18% ಅಂತ ಹಾಕಿ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ರು. ಅಂಡ್ ಇದು ಯಾವಾಗ ಮುನ್ನೆಲೆಗೆ ಬಂತು ಈ ತರ ಆಗ್ತಾರೆ, ಒಬ್ಬೊಬ್ಬರಿಗೆ 1 ಕೋಟಿ 50 ಲಕ್ಷ 60 ಲಕ್ಷ, ಅಂಡ್ ಲಿಟ್ರಲಿ ಅವ್ರು ಯಾರಂದ್ರೆ ಸಣ್ಣ ಒಂದು ಬೀಡ ಅಂಗಡಿ ಇಟ್ಕೊಂಡಿರೋ, ಕಾಂಡಿಮೆಂಟ್ ಶಾಪ್ ಇಟ್ಕೊಂಡಿರೋ, ಸೊ ಆ ತರ ಆಗಿತ್ತು. ಸೊ ಅದಕ್ಕೇನಾಯ್ತು, ದೇ ಡಿಡ್ ನಾಟ್ ಹ್ಯಾವ್ ಎನಿ ಆಪ್ಷನ್ ಬಟ್ ಟು ಪ್ರೊಟೆಸ್ಟ್. ಸೊ ಅವಾಗ ಏನ್ ಮಾಡಿದವು, ಅದನ್ನ ಚೇಂಜ್ ಮಾಡಿ ಸೆಕ್ಷನ್ 22 ಅಲ್ಲಿ SCN ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಿಮ್ದು ಇಷ್ಟು ವಹಿವಾಟು ಆಗಿದೆ, 15 ದಿವಸದೊಳಗೆ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಲಾಸ್ಟ್ ಬಂದಿರೋ ನೋಟಿಸ್ಗಳು ಈ ತರ ಇತ್ತು. ಸೊ ಓವರ್ ಆಲ್ ನಾವು ಅದನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ವಿ ಅಂದ್ರೆ, ಫಸ್ಟ್ ಇಟ್ ವಾಸ್ ಡನ್, the entire procedure has been done in undue haste. ಅಂದರೆ ಬಹಳ ತರಾತುರಿಯಲ್ಲಿ ಇದನ್ನು ಮಾಡಿದ್ದಾರೆ. ದಿವಸಕ್ಕೆ 100 ಗಟ್ಟಲೆ ಒಂದೇ ಕಡೆಯಿಂದ 100 ಗಟ್ಟಲೆ ನೋಟಿಸ್ಗಳನ್ನು ಕಳಿಸಿದ್ದಾರೆ. ಸೊ ಅದನ್ನು ಮಾಡಬೇಕಾದ್ರೆ ಮೆಕ್ಯಾನಿಕಲಿ ಇಟ್ ಹಸ್ ಬಿನ್ ಡನ್ ವಿದೌಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಸೆಕೆಂಡ್ ಅಂದರೆ ಇನ್ಕನ್ಸಿಸ್ಟೆಂಟ್ ಇನ್ವೊಕೇಶನ್ ಆಫ್ ಲಾ. ಒಂದ್ ಕಡೆ ಸೆಕ್ಷನ್ 63 ಅಂತ ಮಾಡ್ತಾರೆ, ಅದೇ ಇನ್ನೊಂದು ಡಿವಿಷನ್ ಅಲ್ಲಿ ಸೆಕ್ಷನ್ 63 ರೆಡ್ ವಿತ್ 122, ಇನ್ನೊಂದು ಕಡೆ ಸೆಕ್ಷನ್ 63 ರೆಡ್ ವಿತ್ 50 ರೆಡ್ ವಿತ್ 122, ಇನ್ನೊಂದು ಕಡೆ ಪ್ಲೇನ್ ಸೆಕ್ಷನ್ 63 ವಿದೌಟ್ ಎನಿ ಅಸೆಸ್ಮೆಂಟ್ ಆಫ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಅಂಡ್ ಲಾಸ್ಟ್ ಗೆ ಓನ್ಲಿ ಸೆಕ್ಷನ್ 22 ವಿದೌಟ್ ಎನಿ ಅಸೆಸ್ಮೆಂಟ್ ಆಫ್ ಟ್ಯಾಕ್ಸ್. ಸೊ ಇದರಲ್ಲಿ ಏನಾಗುತ್ತೆ ಆಕ್ಚುಲಿ, ಸೊ ಆಸ್ ಪರ್ GST ಲಾ ಎವ್ರಿಥಿಂಗ್ ಇಸ್ ವ್ಯಾಲಿಡ್. ಬಟ್ ಈಗ ಒಂದು ಕಮಿಷನರೇಟ್ ಅಲ್ಲಿ ಆನ್ ಒನ್ ಸ್ಪೆಸಿಫಿಕ್ ಇಂಟೆಲಿಜೆನ್ಸ್ ಆನ್ ಒನ್ ಸ್ಪೆಸಿಫಿಕ್ ಮ್ಯಾಟರ್, the same matter for the same set of people, I mean different set of people, ಬೇರೆ ಬೇರೆ ತರ ತಗೊಂಡಾಗ ಸೊ ಇಟ್ಸ್ ಅ ಬ್ರೀಚ್ ಆಫ್ ಈಕ್ವಿಟಬಲ್ ಜಸ್ಟಿಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನಂದ್ರೆ, ನಾನು ಒಂದಲ್ಲಿ ಸಮಾವೇಶ ಅಂದ್ರೆ ಒಂದು ಕಾನ್ಫರೆನ್ಸಿಗೆ ಹೋಗಿದ್ದೆ ಅಲ್ಲೇ. ಯಾಕಂದ್ರೆ ಈ ತರ ಸ್ಟಾರ್ಟಿಂಗ್ ಬಂದಾಗ ನಮಗೆಲ್ಲ ನೋಟಿಸ್ಗಳನ್ನ ತಗೊಳ್ಬೇಕಿತ್ತು, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಬೇಕಿತ್ತು. ಸೊ ನಾನು ಮಾತಾಡಿ ಹೇಳಿದೆ ಬಹಳ ಸಂಗತಿಗಳನ್ನ. ಸೊ ಲಾಸ್ಟ್ಗೆ ಅದು ಮುಗಿದ ಮೇಲೆ ಸುಮಾರು ಜನ ನೋಟಿಸ್ಗಳನ್ನ ಹಿಡ್ಕೊಂಡು ನಮಗೆ ತೋರ್ಸಕ್ ಬರ್ತಾ ಇದ್ದಾರೆ. ಅಂದ್ರೆ ನಂದು ಏನಾಗಿದೆ ನೋಡಿ, ಒಂದ್ಸಲ ನೋಡಿ 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 ಅಂತ. ಸೊ ಒಬ್ಬರಿಗೆ ನಾನು ನೋಡ್ತಿದ್ದೆ, ಒಬ್ಬ ಚಾಮರಾಜಪೇಟೆಯವರು ಅಂತ ಅನ್ಕೊಳ್ಳೋಣ, ನಿಮ್ಗೆ ಹೌದು ಬಂದಿದೆ, ಇಷ್ಟು ನೀವು ವಹಿವಾಟು ಮಾಡಿದ್ದೀರಾ, ಅದ್ರ ಮೇಲೆ ಇಷ್ಟು ಟ್ಯಾಕ್ಸ್ ಬಡ್ಡಿ ಮತ್ತೆ ಇಂಟ್ರೆಸ್ಟ್ ಹಾಕಿದ್ದಾರೆ. ಸೊ ಏನಿಲ್ಲ, ಇದನ್ನ ಫೈಟ್ ಮಾಡೋಣ, ಕೊಡಿ, ನಮ್ದು ಹೆಲ್ತ್ ಡೆಸ್ಕ್ ಇದೆ, ಲೀಗಲ್ ಸೆಲ್ ಇದೆ, ಅದು ಕೊಡಿ ಮಾಡೋಣ ಅಂತ ಹೇಳಿದ್ರು. ಸೊ ಅಲ್ಲೇ ಇನ್ನೊಬ್ಬರು ಬರ್ತಾ ಇದ್ರು, ಒಬ್ಬ ಹಾಲ್ ಮಾರಾಟಗಾರ, ಅವ್ರು ಇನ್ನೊಂದು ಏರಿಯಾ ಹಾಲ್ ಮಾರಾಟಗಾರ. ಜಸ್ಟ್ ಬಿಕಾಸ್ ಹಿ ವಾಸ್ ಇನ್ ಅದರ್ ಝೋನ್, ಅವ್ರಿಗೆ ಸೆಕ್ಷನ್ 22 ಅಲ್ಲಿ ಬಂದಿತ್ತು. ಸೊ ಸರ್ ನಮ್ದು ಇಲ್ಲಿ ಟ್ಯಾಕ್ಸ್ ಗೀಕ್ಸ್ ಅನ್ನು ಬರದೇ ಇಲ್ಲ ಸರ್, ಏನ್ ಮಾಡಬೇಕು ಅಂತ. ಅಂದ್ರೆ ಇದು ಆಕ್ಚುಲಿ ಆಗಿದ ಘಟನೆ. ಸೊ ನಾನು ಅವಾಗ ಅವ್ರು, ಯಾಕಂದ್ರೆ ಫಸ್ಟ್ ಆಫ್ ಆಲ್ ದೇ ಆರ್ ಫ್ರಮ್ ದ ಸೆಮಿ ಲಿಟರೇಟ್ ಆರ್ ಇಲ್ಲಿಟರೇಟ್ ಬ್ಯಾಕ್ಗ್ರೌಂಡ್. ಇಲ್ಲಪ್ಪ ನಿಮ್ದು ಸೆಕ್ಷನ್ 63 ಅಲ್ಲಿ ಮಾಡಿದ್ದಾರೆ, ನಿಮ್ದು 22 ಅಲ್ಲಿ ಮಾಡಿದ್ದಾರೆ ಅಂದ್ರೆ ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಆಕ್ಚುಲಿ. ಸೊ ನಾನು ಹೇಳಿದೆ, ಇಲ್ಲ ನಿಮ್ಗೆ ಈಗ ಕೊಟ್ಟಿದ್ದಾರೆ, ಮುಂದೆ ನಿಮಗೂ ಬರುತ್ತೆ ಅಂತ ಅದನ್ನೇ ಹೇಳಬೇಕಾಗುತ್ತೆ. ಮತ್ತೆ ಬೇರೆ ಏನು ಆಪ್ಷನ್ ಇಲ್ಲ ಅಂದ್ರೆ ಅವ್ರಿಗೆ ಅನ್ಸುತ್ತೆ ನನಗೆ ಬಂತು, ಇವ್ರಿಗೆ ಯಾಕೆ ಬಂದಿಲ್ಲ, ಜಸ್ಟ್ ಬಿಕಾಸ್ ಈಸ್ ಇನ್ ಸಮ್ ಅದರ್ ಏರಿಯಾ. ಸೊ ದೀಸ್ ವರ್ 3-4 bases on which we contested the legal validity of these notices, and along with that, so ಯಾಕಂದ್ರೆ ಬರೀ ಲೀಗಲ್ ವ್ಯಾಲಿಡಿಟಿ ಇದರಲ್ಲಿ ಸಾಕಾಗ್ತಾ ಇರಲಿಲ್ಲ, ಅಲಾಂಗ್ ವಿತ್ ದಟ್ ಸಾಮಾಜಿಕವಾಗಿ, ಸೊ ಇದರ ಪೂರ್ತಿ ಶ್ರೇಯ ನಾನು ಹೇಳೋದಂದ್ರೆ ಶ್ರೀಯುತ ರವಿ ಶೆಟ್ಟಿ ಬೈಂದೂರು ಸರ್ಗೆ ಸಲ್ಲಬೇಕು. ಸೊ ಇದರಲ್ಲಿ ಆಮೇಲೆ ಏನಾಯಿತು ಅಂದ್ರೆ, ಸೊ ಈಗೆಲ್ಲ ಲ್ಯಾಕ್ಯುನಾಗಳನ್ನು ಇಟ್ಕೊಂಡು ಬಹಳ ರೆಪ್ರೆಸೆಂಟೇಷನ್ಗಳನ್ನ ಮಾಡಿದ್ರು. ಸೊ ಆ ರೆಪ್ರೆಸೆಂಟೇಷನ್ಗಳಲ್ಲಿ ವೇರಿಯಸ್ ಮಿನಿಸ್ಟರ್ಸ್, ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಕೊನೆಗೆ ಲಾಸ್ಟ್ ವೀಕ್ GST ಕಮಿಷನರ್ ಅವರನ್ನು ಭೇಟಿಯಾಗಿ ಅವ್ರಿಗೊಂದು ಮನವರಿಕೆ ಮಾಡಿಕೊಟ್ಟಿದ್ವಿ. ಅಂದರೆ ನೋಟಿಸ್ಗಳಲ್ಲಿ ಏನೇನು ಲ್ಯಾಕ್ಯುನಾಸ್ ಇದೆ, ನಮಗೆ ಏನು ಬೇಕು, ಸೊ ಮುಂದೆ ಹೇಗೆ ಮಾಡ್ಬೋದು. ಸೊ ಇದರಲ್ಲಿ ಯಾರು, ಇವನ್ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನವರು ಅಥವಾ ಯಾರೇ ಆಗಲಿ ಈ ಹೋರಾಟ ಮಾಡ್ತಾ ಇದ್ದಾರೆ, ಸೊ ಅವರು ತೆರಿಗೆ ವಂಚನೆಯ ಪರವಾಗಿ ಇರಲಿಲ್ಲ. ಸೊ ಅವರು ಒಂದೇನಾಗಿತ್ತು ಅಂದರೆ, ಫಸ್ಟ್ ಅಂದರೆ 4 ವರ್ಷದಿಂದ ಈ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹಾಕಿದ್ದಾರೆ, ವಿದೌಟ್ ಅಪ್ಲಿಕೇಶನ್ ಆಫ್
ಮೈಂಡ್ ಆ್ಯಂಡ್ ಅನ್ಡ್ಯೂ ವೇಸ್ಟ್. ಸೊ ಅವ್ರಿಗೆ ಬದುಕಲಿಕ್ಕಂತೂ ಸಾಧ್ಯನೇ ಇಲ್ಲ. 30-40 ಲಕ್ಷ ಅವ್ರ ಲೈಫಲ್ಲೇ ಇದನ್ನು ನೋಡಿಲ್ಲ ಅಂತ ಇದು ಅವರ ಅಂದರೆ ಇದು ಒಂದು ಸಾಮಾಜಿಕ ಆರ್ಥಿಕ ಸನ್ನಿವೇಶ. ಸೊ ಅದೊಂದು ಅವರ ಕಳಕಳಿ ಮತ್ತು ಒಂದು ಹೋರಾಟದ ನಿಲುವಾಗಿತ್ತು. ಇನ್ನು ಮುಂದೆ ಏನಿದೆ ಅದನ್ನು ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಅದನ್ನು ನಾವು ಮಾಡಿಸ್ತೀವಿ. ರಾಜ್ಯ ಕಾರ್ಮಿಕ ಪರಿಷತ್ ಕಡೆಯಿಂದಲೇ ದಾಖಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ ಅಂತ ರವಿಶೆಟ್ಟಿ ಬೈದೂರು ಸರ್ ಕೂಡ ಕಮಿಟ್ಮೆಂಟ್ ಅನ್ನು ಕೊಟ್ಟಿದ್ರು. ಸೊ ಓನ್ಲಿ ಬ್ಯಾಕ್ಗ್ರೌಂಡ್ ವಾಸ್ ಲಾಸ್ಟ್ 4 years ವಾಸ್ ಟು ಹಾರ್ಶ್. ಸೊ ಅದನ್ನು ನಾವು ಮನವರಿಕೆ ಮಾಡಿಕೊಟ್ವಿ. ಸೊ ಅದಾದ್ಮೇಲೆ ಬಹಳ ಸಂಧಾನದ ಪ್ರಪೋಸಲ್ಸ್ ಇತ್ತು, ಯಾವ ತರ ಮಾಡಬಹುದು ಲೀಗಲ್, ಯಾಕಂದ್ರೆ ಇದೆಲ್ಲ ಆಗೋದು ಟ್ರಾನ್ಸ್ಪರೆಂಟ್ ಆಗಿ ಲೀಗಲ್ ಆಂಬಿಟ್ ಅಲ್ಲಿ ಆಗಬೇಕು. ಸೊ ಆಫ್ ದ ಬುಕ್ ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅದೇ ಥರ ಅವ್ರು ಏನು ಮಾಡಿದ್ರು ಅಂದರೆ ಇದನ್ನ ಏನಾದ್ರು ಮಾಡಿಲ್ಲ ಅಂದರೆ ಸೊ ಒಂದು ಹೋರಾಟವನ್ನೆಲ್ಲ ಇಟ್ಕೊಂಡಿದ್ರು ಅವರು 23, 24, 25. ಸೊ ಅದರಲ್ಲಿ ನನ್ನ ಪಾತ್ರ ಏನು ಇಲ್ಲದೇ ಇದ್ದಿದ್ದರಿಂದ ನಾನು ಕಾರವಾರಕ್ಕೆ ಬರಬೇಕಾಯ್ತು. ಇವತ್ತು ಬೆಳಿಗ್ಗೆನೇ ನಾನು ಕಾರವಾರಕ್ಕೆ, ಯಾಕಂದರೆ ಹೋರಾಟದಲ್ಲಿ ನಮ್ಮದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಸೊ ನಾವು ಅದರಲ್ಲಿ ಡೈರೆಕ್ಟಾಗಿ ಭಾಗಿಯಾಗಕ್ಕಾಗಲ್ಲ. ಏನು ಕಾನೂನಾತ್ಮಕವಾಗಿ ಏನು ಸಲಹೆಗಳನ್ನ ಮಾಡ್ಬೋದು ಅದನ್ನ ಮಾಡ್ಬೋದು. ಸೊ ಅದಕ್ಕೆ ನಾನು ಕಾರವಾರಕ್ಕೆ ಬಂದಿದ್ದೆ. ಸೊ ಅದು ಇವತ್ತು ಅದು ಹೋರಾಟ ಸ್ಟಾರ್ಟ್ ಆಗಿದ್ದರಿಂದ ಪ್ಲಸ್ ಬಿಕಾಸ್ ಆಫ್ ದ ಅದರ್ ಥಿಂಗ್ಸ್ ಮಾನ್ಯ ಮುಖ್ಯಮಂತ್ರಿಗಳು ತಾವೇ ಖುದ್ದಾಗಿ ಎಲ್ಲ ಸಭೆಯನ್ನು ಕರೆದು ಅಧಿಕಾರಿಗಳು ಪ್ಲಸ್ ದ ಅಸೋಸಿಯೇಷನ್ ಆ್ಯಂಡ್ ದ ಟ್ರೇಡ್ ಬಾಡೀಸ್ ಇದಕ್ಕೊಂದು ಸಂಧಾನ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ GST ನೋಟಿಸ್ಗಳಿಗೆ ಏನು ಕೊಟ್ಟಿದೆಯಲ್ಲ ಲಾಸ್ಟ್ 4 ವರ್ಷಗಳನ್ನು, ಅದನ್ನು ಆ ಅರಿಯರ್ಸ್ನ ನಾವು ಪರ್ಸ್ಯೂ ಮಾಡೋದಿಲ್ಲ. ಅದು ಒಂದು ಸಬ್ಜೆಕ್ಟ್ ಟು ರಿಜಿಸ್ಟ್ರೇಷನ್. ಇವರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಅದಂತೂ ಕಡ್ಡಾಯ, ಅದನ್ನಂತೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ವಿಚ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ವರ್ ಆಸ್ಕಿಂಗ್. ಸೊ ಯಾರು ನಾವು ರಿಜಿಸ್ಟ್ರೇಷನ್ ಮಾಡಲ್ಲ ಅಥವಾ GST ಕಟ್ಟಲ್ಲ ಅಂತ ಹೇಳೋದಿಲ್ಲ. The only thing was about the procedural lapses, about the lacunas, about the harshness or the high pitch assessments which was being done, and the lack of uniformity obviously, which has been positively accepted by the Honorable Chief Minister and ಅವರು ಪ್ರೆಸ್ ಮೀಟ್ ಮಾಡಿ ಘೋಷಣೆ ಮಾಡಿದ್ದಾರೆ. ಸೊ ಈ ಎಲ್ಲ ನೋಟಿಸ್ಗಳಲ್ಲಿ ನಾವು ಅರಿಯರ್ಸ್ ಅನ್ನ ಪರ್ಸ್ಯೂ ಮಾಡಲ್ಲ, ಮುಂದೆ ನೀವು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಿ, ಅದನ್ನು ನೀವು GST ಅಡಿಯಲ್ಲಿ ಬನ್ನಿ ಫಾರ್ಮಲೈಸ್ ಮಾಡೋಣ ಅಂತ. ಸೊ ಇದರೊಂದಿಗೆ ಈಗ ಒಂದು ಅಭೂತಪೂರ್ವವಾದ ಜಯವಾಗಿದೆ. ಯಾಕಂದ್ರೆ ಈ ಥರದ GST ನೋಟಿಸ್ಗಳು ಮುಂಚೆ ನನ್ನ ಪ್ರಕಾರ ಯಾವುದು ಹೈ ಪಿಚ್ ಯೂನಿವರ್ಸಲ್ ಆಗಿ ಯಾವುದು ಬಂದಿರಲಿಲ್ಲ. ಅದೇ ಥರ ಈ ಥರವಾಗಿ ಪರ್ಸ್ಯೂ ಮಾಡದೇ ಇರೋ ಥರ ಡಿಸಿಷನ್ ಕೂಡ ಎಲ್ಲೂ ಬಂದಿರಲಿಲ್ಲ. ಸೊ ಇದೊಂದು ಹಿಸ್ಟೋರಿಕ್ ಡಿಸಿಷನ್. ಸೊ ಇದು ಎಲ್ಲರಿಗೂ ಸಣ್ಣ ಜಯವಾಗಿದೆ. ಸರ್ಕಾರಕ್ಕಾಗಲಿ GST ಡಿಪಾರ್ಟ್ಮೆಂಟಲ್ಲಿ ಏನೋ ಆಗಿರ್ಬೋದು ತೊಂದರೆ ಇಲ್ಲ, ಬಟ್ ಅವರು ಕೋಆಪರೇಟ್ ಮಾಡಿ ಅವರು ಪಾಸಿಟಿವ್ ಆಗಿ ತಗೊಂಡು, ಸೊ ಅವರು ಇವಾಗ ಹೇಳಿದ್ದಾರೆ, ಮಾನ್ಯ ಕಮಿಷನರ್ ಕೂಡ ಹೇಳಿದ್ದಾರೆ, ನಾವು ಕೂಡ ಜಾಗೃತಿ ಕಾರ್ಯಾಗಾರವನ್ನು ಮಾಡ್ತೀವಿ, ತಮ್ಮ ಸಹಯೋಗದಲ್ಲಿ ಮಾಡೋಣ. ಸೊ ಎಲ್ಲರೂ ಸೇರಿ ಒಂದು ಟಾರ್ಗೆಟ್ ಅನ್ನು ತಗೊಂಡು ಎಲ್ಲರನ್ನು ಫಾರ್ಮಲ್ ಎಕಾನಮಿಗೆ ತರುವ ಟಾರ್ಗೆಟ್ ಅನ್ನು ತಗೊಂಡು ವರ್ಕ್ ಮಾಡೋಣ. ಸೊ ಇನ್ಕ್ಲೂಸಿವ್ ಅಪ್ರೋಚ್ ಅನ್ನ ಇಟ್ಕೊಳ್ಳೋಣ ಅಂತ GST ಡಿಪಾರ್ಟ್ಮೆಂಟ್ನವರು ಕೂಡ ಇವತ್ತು ಹೇಳಿದ್ದಾರೆ. ಸೊ ಇದರಿಂದ ಇದು ಒಬ್ಬರ ಜಯ ಅಲ್ಲ, ಇದು ಸೊ ಎಂಟೈರ್ ಕರ್ನಾಟಕ ಹ್ಯಾಸ್ ವನ್ ಅಂತ ಹೇಳ್ಬೋದು. ಸೊ ಆಮೇಲೆ ಇದೆಲ್ಲ ಆಗೋ ಇದರಲ್ಲಿ ಮತ್ತು ಬಹಳ ಗೊಂದಲಗಳು ಸೃಷ್ಟಿಯಾಗಿದ್ವು. ಯಾಕಂದ್ರೆ ಟೆಕ್ನಿಕಲ್ ಸಬ್ಜೆಕ್ಟ್. ಸೊ ಸಡನ್ಲಿ ಆ UPI ಎಲ್ಲ ಬ್ಯಾನ್ ಮಾಡಿ ಅದನ್ನೆಲ್ಲ ಹರಿದಾಕಿ ಅದನ್ನೆಲ್ಲ ಮಾಡಿ ಅದು ಬಹಳ, ಯಾಕಂದ್ರೆ ಅದೊಂದು ತಿಳುವಳಿಕೆ ಇರಲ್ಲ ಅವ್ರಿಗೆ. ಏನಾಗುತ್ತೆ ಅಂದ್ರೆ UPI ಇದ್ದಿರೋದ್ರಿಂದನೇ ನಮ್ಗೆ ಈ ತರ ಟ್ಯಾಕ್ಸ್ ಬಂತು ಅನ್ನೋದು. ಸೊ ಅದು ಶುದ್ಧ ತಪ್ಪು. ಸೊ ಅದರಲ್ಲಿ ಯಾವುದು ಹೊಗಳಿಲ್ಲ. UPI ಇರಲಿ ಕ್ಯಾಶ್ ಇರಲಿ, ಸೊ ಅದರಲ್ಲಿ ಟ್ಯಾಕ್ಸ್ ಬರೋದಂತೂ ಬಂದೇ ಬರುತ್ತೆ. ಸೊ ಅದನ್ನೇನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಓಕೆ, ಕ್ಯಾಶಲ್ಲಿ ಸ್ವಲ್ಪ ಹಿಡಿಯಲಿಕ್ಕೆ ಕಷ್ಟ ಆಗ್ಬೋದು ಬಿಟ್ಟರೆ, ಬಟ್ ಅದು ಯಾರ ಉದ್ದೇಶನೂ ಆಗಿರಬಾರದು. ಯಾಕಂದ್ರೆ ಒಂದು ಡೆವಲಪಿಂಗ್ ಕಂಟ್ರಿ ಎನಿ ಕಂಟ್ರಿ ಫಾರ್ ದ್ಯಾಟ್ ಮ್ಯಾಟರ್, ಟ್ಯಾಕ್ಸ್ ಕಲೆಕ್ಷನ್ ಇಸ್ ಅ ಮಸ್ಟ್ ಅಂಡ್ ಶುಡ್. ಟ್ಯಾಕ್ಸ್ ಇಲ್ಲದೇನೆ ನಾವು ನಮಗೆಲ್ಲ ಡೆವಲಪ್ಮೆಂಟ್ ಬೇಕು, ಬೆನಿಫಿಟ್ಗಳು ಬೇಕು ಅಂತ ಆಗಲ್ಲ. ಸೊ ಇದರಲ್ಲಿ ನಮ್ಮ ಹೋರಾಟ ಯಾವುದೇ ಪಾಯಿಂಟ್ ಅಲ್ಲೂ ಕೂಡ ನಾವು GST ವ್ಯಾಪ್ತಿಗೆ ಬರಲ್ಲ ಅನ್ನೋ ಪಾಯಿಂಟ್ ಇದ್ದಿರಲಿಲ್ಲ. ನಾವು ಬರ್ತೇವೆ ಅಂತಾನೆ ಹೇಳ್ತಾ ಇದ್ದಾಗಿತ್ತು. ಜಸ್ಟ್ ದಟ್ 4 ವರ್ಷದ ಹಳೆಗೆ ಏನಿದೆಯೋ ಅದರಲ್ಲಿರೋ ಪ್ರೊಸೀಜರಲ್ ಲ್ಯಾಪ್ಸಸ್ ಮತ್ತೆ ಹೈ ಪಿಚ್ ಅಸೆಸ್ಮೆಂಟ್ಗಳ ಮೇಲೆ ಇತ್ತು. ಸೊ ಅದರಲ್ಲಿ ಹೇಳೋದೇನೆಂದ್ರೆ ಇದು ಹೇಗೆ ನಡೀತಾ ಇದೆ ಅದೇ ತರ ನಡೀತಾ ಇರಲಿ. ಸೊ ಅವರ್ ಡಿಜಿಟಲ್ ಎಕನಾಮಿ ಶುಡ್ ಗ್ರೋ ಅಂಡ್ ವಿ ಶುಡ್ ಬಿಕಮ್ ಅ ಮಾಡೆಲ್ ಟು ದ ವರ್ಲ್ಡ್
ಯಾಕಂದ್ರೆ ಯು ಪಿ ಐ ಹ್ಯಾಸ್ ಆಲ್ರೆಡಿ ಬಿಕಮ್ ಅ ಮಾಡೆಲ್ ಟು ದ ವರ್ಲ್ಡ್. ಸೊ ಅದನ್ನ ನಾವು ಬ್ಯಾಕ್ವರ್ಡ್ ಆಗಿ ತಗೊಂಡು ಹೋದ್ರೆ ಯಾರಿಗೂ ಯೂಸ್ ಆಗಲ್ಲ. ಸೊ ದಯವಿಟ್ಟು ಒಂದು ವಿನಂತಿ ಅಂದರೆ ಯಾವುದೇ ವರ್ತಕರು ಆ ಕೆಲಸವನ್ನು ಮಾಡಬೇಡಿ, ನೀವು ರೀಸ್ಟೋರ್ ಮಾಡಿ ಅದನ್ನ. ಅಂಡ್ ಮತ್ತೊಂದು ಏನು ಅಂದ್ರೆ ಈ GST ರಿಜಿಸ್ಟ್ರೇಷನ್ ಈಗ ಇಷ್ಟೆಲ್ಲ ಆದ್ಮೇಲೆ ನಾವು ಮತ್ತೆ ಹೋಗಿ ಹೇಳಕ್ಕಾಗಲ್ಲ. ಇನ್ನು 6 ತಿಂಗಳಾದ್ಮೇಲೆ ಮತ್ತೇನಾದ್ರು ಆಕ್ಷನ್ಗಳು ಆದ್ರೆ ಅವಾಗ ತಾವೇ ಜವಾಬ್ದಾರರಾಗಿರ್ತೀರ. ಅಂಡ್ ಪ್ಲಸ್ ಬಹಳ ಜಾಗೃತಿ ಕಾರ್ಯಕ್ರಮಗಳು, ಸೆಮಿನಾರ್ಗಳು ಈ ನಿಟ್ಟಿನಲ್ಲಿ ಆಗುತ್ತವೆ. ಪ್ರೈವೇಟ್ ಅಸೋಸಿಯೇಷನ್ಸ್ ಇಂದ, ಟ್ರೇಡ್ ಬಾಡೀಸ್ ಗಳಿಂದ, GST ಡಿಪಾರ್ಟ್ಮೆಂಟ್ ಗಳಿಂದ ಹಾಗೆ ಆಗುತ್ತವೆ. ಸೊ ಒಂದು ಸಿಂಪಲ್ ಆಗಿ ಹೇಳೋದಂದ್ರೆ, ನೀವೇನಾದರೂ ಕಾಂಡಿಮೆಂಟ್ಸ್ ಗೂಡ್ಸ್ ಅನ್ನು ಮಾರಾಟ ಮಾಡ್ತಾ ಇದ್ರೆ ನಿಮ್ದು ವರ್ಷದ ವಹಿವಾಟು ಅಂದ್ರೆ ಟರ್ನ್ ಓವರ್, ನಿಮ್ಗೆ ಎಷ್ಟು ದುಡ್ಡು ಬರುತ್ತೋ ಆ ಬಿಸ್ನೆಸ್ ಇಂದ ಅದು 40 ಲಕ್ಷ ದಾಟುತ್ತಾ ಇದ್ದಾರೆ, ಇಮಿಡಿಯೇಟ್ಲಿ GST ರಿಜಿಸ್ಟ್ರೇಷನ್ ಅನ್ನು ತಗೊಳ್ಳಿ. ಅದೇ ತರ ಯಾವ್ದಾದ್ರು ಸೇವೆಗಳಲ್ಲಿ ಅಂದ್ರೆ ಹೋಟೆಲ್, ರೆಸ್ಟೋರೆಂಟ್ ಸರ್ವಿಸ್ಗಳು, ಸೊ ಅದರಲ್ಲಿ ಇದ್ದರೆ ಯಾವುದೇ ಸೇವೆಗಳಲ್ಲಿ ಇದ್ದರೆ ವರ್ಷಕ್ಕೆ 20% 20 ಲಕ್ಷ ದಾಟಿದ್ರೆ ವಹಿವಾಟು, ತಾವು ಕಡ್ಡಾಯವಾಗಿ GST ರಿಜಿಸ್ಟ್ರೇಷನ್ ಅನ್ನು ತಗೊಳ್ಳೇಬೇಕು. ಅದಕ್ಕೆ ಬೇರೆ ಯಾವುದೇ ವಿನಾಯಿತಿಗಳು ಅಂದ್ರೆ ಲಾದಲ್ಲಿ ಕೊಟ್ಟಿರೋ ವಿನಾಯಿತಿಗಳನ್ನ ಬಿಟ್ಟು ಬೇರೆ ಯಾವುದೇ ಡಿಫೆನ್ಸ್ ಇರೋದಿಲ್ಲ ಅದನ್ನು ತಗೊಂಡು ಇನ್ನು ಮುಂದೆ. ಅದು ಒನ್ ಟೈಮ್ ಸರ್ಕಾರ ಮುಂದೆ ಬಂದು ಕೇಳಿಕೊಂಡು ಮಾಡಿದೆ. ಯಾಕಂದ್ರೆ ಒಂದು ಸಾಮಾಜಿಕ ಆರ್ಥಿಕ ಸನ್ನಿವೇಶದಲ್ಲಿ ಇದು ಆಗಿದೆ. ಯಾಕಂದ್ರೆ ನಾನು ಹೇಳಿದಾಗೆ ಮುಂಚೆನೂ ಯಾವಾಗೂ ಆಗಿಲ್ಲ, ಮುಂದೂ ಯಾವಾಗೂ ಆಗಲ್ಲ ಇದು. ಸೊ ದಯವಿಟ್ಟು ಇನ್ನು ತಮ್ಮ GST ತಮ್ಮ ಬಿಸ್ನೆಸ್ಗೆ ಹೇಗೆ GST ಅನ್ವಯವಾಗುತ್ತದೆ ಅಂತ ತಿಳ್ಕೊಳ್ಳಿ. ಸೊ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ, ಕಮಿಷನರ್ ಸರ್ಗೂ ಅದನ್ನೇ ಒಂದ್ಸಲ ಹೇಳಿದೆ. ಸೊ ಅವೇರ್ನೆಸ್ ಇಸ್ ದ ಫಸ್ಟ್ ಥಿಂಗ್. ಸೊ ಟ್ಯಾಕ್ಸ್ ಅವೇರ್ನೆಸ್ ಏನಾಗುತ್ತೆ ಅಂದ್ರೆ, ಟ್ಯಾಕ್ಸ್ ಅವೇರ್ನೆಸ್ ಹೇಳೋದು ನಾವು ಆದಷ್ಟು ಮೂಡಿಸಬೇಕು. ಸೊ ಇವಾಗ ಇದಿಷ್ಟು ಇಶ್ಯೂ ಆಗಿರೋದ್ರಿಂದ ಎಲ್ಲರಿಗೂ ಇದು ಗಮನಕ್ಕೆ ಬಂದಿದೆ. ಇವಾಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳುವಂಗಿಲ್ಲ. ಸೊ ಆದ್ದರಿಂದ ಇದರ ಬಗ್ಗೆ ತಿಳ್ಕೊಳ್ಳಿ, ಜಾಗೃತಿ ಕಾರ್ಯಾಗಾರಗಳನ್ನ ಅಟೆಂಡ್ ಮಾಡಿ, ಸೆಮಿನಾರ್ಗಳನ್ನ ಅಟೆಂಡ್ ಮಾಡಿ, ಅಥವಾ ಲೋಕಲ್ GST ಆಫೀಸ್ಗಳಿಗೆ ವಿಸಿಟ್ ಮಾಡಿ. ಸೊ ಅಧಿಕಾರಿಗಳು ತಮ್ಮ ಡೆಫಿನೆಟ್ಲಿ ಏನು ಹೆಲ್ಪ್ ಇದೆಯೋ ಮಾಡೇ ಮಾಡ್ತಾರೆ. ಪ್ಲಸ್ ಅಧಿಕಾರಿಗಳ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಬಹಳ ಹೆಲ್ಪ್ ಡೆಸ್ಕ್ಗಳು ಓಪನ್ ಆಗುವ ಸಂದೇಶವನ್ನು ನೀಡಿದ್ದಾರೆ. ಬಹಳ ಸ್ಪೀಡ್ನಲ್ಲಿ ಅವರು ಇದರ ಬಗ್ಗೆ ಅಟ್ಲೀಸ್ಟ್ ಟ್ಯಾಕ್ಸ್ ನೆಟ್ ಅಲ್ಲಿ ಎಲ್ಲವನ್ನು ತರೋ ನಿಟ್ಟಿನಲ್ಲಿ ಕೆಲಸ ಮಾಡೋದಾಗಿ ಹೇಳಿದ್ದಾರೆ. ಸೊ ಆದ್ದರಿಂದ ಇದು ಎಲ್ಲದಕ್ಕೂ ಒಂದು ಇವತ್ತು ತೆರೆ ಬಿದ್ದಂಗೆ ಆಗಿದೆ. ಸೊ ಈಗ ಆ ಹೋರಾಟದ ಏನು ಇದಿದೆ ಅದು ರವಿಶೆಟ್ಟಿ ಬೈಂದೂರು ಸರ್ ಇನ್ನು ನೋಡಬೇಕಿದೆ. ಸೊ ಅದಕ್ಕೆ ನಾನು ಈಗ ಮುಂದಿನ ಕೆಲಸ GST ರಿಜಿಸ್ಟ್ರೇಷನ್ ಮಾಡಿಸೋದಾಗಲಿ, ಸೊ ಅದಕ್ಕೆ ನನಗೆ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೊರಡಬೇಕಾಗಿದೆ. ಸೊ ಮುಂದಿನ ಡೀಟೇಲ್ಸ್ ಅನ್ನು ನಾನು ಅಲ್ಲಿ ಹೋದ್ಮೇಲೆ ತಮಗೆ ತಿಳಿಸ್ತೇನೆ. ಸೊ ಎಸ್ಪೆಷಲಿ ಇವಾಗ ಹೇಳೋದಂದ್ರೆ, ಈ ಹೋರಾಟದಲ್ಲಿ ಒಂಥರ ನನಗೆ ಅವಕಾಶ ಸಿಕ್ಕಿತ್ತು. ಇಟ್ ಇಸ್ ರಿಯಲಿ ರಿಯಲಿ ವೆರಿ ಫಾರ್ಚುನೇಟ್ ಅಂಡ್ ಐ ಕ್ಯಾನ್ ಓನ್ಲಿ ಥ್ಯಾಂಕ್ ಗಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಅಂಡ್ ಇದರಲ್ಲಿ ಮೇನ್ ಸೂತ್ರಧಾರ ಶ್ರೀ ರವಿಶೆಟ್ಟಿ ಬೈಂದೂರು ಅವರು. ಸೊ ಅವರ ನೇತೃತ್ವದಲ್ಲಿ ಇದೆಲ್ಲ ಒಗ್ಗೂಡಿ ಒಂದು, ಯಾಕಂದ್ರೆ ಬಹಳ ತಜ್ಞರು ಇವನ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗಳ ಜೊತೆ ಮಾತಾಡಿದ್ರೆ ಅದು ಹೇಗೆ ಬಿಡ್ತಾರೆ 4 ವರ್ಷಕ್ಕೆ ಅಂತ ಕೇಳಿದ್ದಿದೆ. ಯಾಕಂದ್ರೆ ದಟ್ಸ್ ದ ಜನರಲ್ ಟೆಂಡೆನ್ಸಿ. ಅದು ಹೇಗೆ ಬಿಡೋಕ್ಕಾಗುತ್ತೆ, ಮಾಡಿದಾರಲ್ವ ಟರ್ನ್ ಓವರ್, ಬಿಕಾಸ್ ದೇ ಡು ನಾಟ್ ನೋ ದ ಬ್ಯಾಕ್ಗ್ರೌಂಡ್, ಹೌ ದ notices have been executed, what kind of profiling of the people which was there. ಸೊ ಅದು ಗೊತ್ತಿರಲಿಲ್ಲ. ಸೊ ಅದಕ್ಕೆ ಅಂದರೆ ಬಹಳ ಜನ ಅದಕ್ಕೆ ಅಂದರೆ ಡಿಮೋಟಿವೇಟ್ ಮಾಡ್ತಿದ್ರು. ಸೊ ಬಟ್ ಅದಕ್ಕೆಲ್ಲ ಇವತ್ತೊಂದು ಪಾಸಿಟಿವ್ ಆನ್ಸರ್ ಸಿಕ್ಕಿದೆ. ಇದರಲ್ಲಿ ಶ್ರೀಯುತ ರವಿಶೆಟ್ಟಿ ಬೈಂದೂರು ಅವರದ್ದು ಸಿಂಹ ಪಾಲಿದೆ ಈ ಗೆಲುವಿನಲ್ಲಿ. ಪ್ಲಸ್ ಮಾಧ್ಯಮಗಳು. ಸೊ ಎಲ್ಲ ಮಾಧ್ಯಮಗಳು, ನಾನು ಅಂದರೆ ಕೆಲವೊಂದು ನನಗೂ ಪ್ರೀಕನ್ಸೀವ್ಡ್ ನೋಷನ್ಸ್ ಇತ್ತು ಮಾಧ್ಯಮಗಳ ಮೇಲೆ. ಸೊ ಮಾಧ್ಯಮಗಳು ಹೀಗಾಗಿದೆ, ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಬಟ್ ನಾನು ಇವತ್ತು ಈ ಸಲ ಹೋಗಿ ನೋಡಿದಾಗ, ನಾನು 10 days ಇಂದ ಬೆಂಗಳೂರಲ್ಲಿ ಇದ್ದೀನಿ, ಇಂಟರ್ವ್ಯೂಸ್ ಕೊಡ್ತಾ ಇದ್ದೀನಿ. ಮಾಧ್ಯಮಗಳು ಓನ್ಲಿ ಫಾರ್ ದೀಸ್ ಪುವರ್ ಪೀಪಲ್ ದೇ ಸ್ಟುಡ್ ಅಪ್. ದ ಎಂಟೈರ್ ಕರ್ನಾಟಕ ಮೀಡಿಯಾ, ಐ ಥಿಂಕ್ ಐ ಶುಡ್ ಸಲ್ಯೂಟ್ ಯು. ಸೊ ದೇರ್ ವಾಸ್ ನೋ ಅದರ್ ರೀಸನ್, ದೇ ಜಸ್ಟ್ ಸ್ಟುಡ್ ಫಾರ್ ದೀಸ್ ಪುವರ್ ಪೀಪಲ್ ಆ್ಯಂಡ್ ಮೇಡ್ ದ ಗವರ್ಮೆಂಟ್ ಹಿಯರ್. ಸೊ ಇಲ್ಲಿ ಕೂಡ ಕಾರವಾರ ನಡೆದಲ್ಲೂ ಕೂಡ ಎಸ್ಪೆಷಲಿ ಕರಾವಳಿ ಮುಂಜಾವು ಬಹಳ ಇದರ ಬಗ್ಗೆ ನ್ಯೂಸ್ಗಳನ್ನ ಮಾಡೋದಾಗಲಿ ಅಥವಾ ಇದರ ಬಗ್ಗೆ ಅರಿವು ಮೂಡಿಸೋದಾಗಲಿ ಮಾಡ್ತಾ ಇದ್ದೆ. ಸೊ ಅದಕ್ಕೆ ನಾನು ಮಾಧ್ಯಮ ಮಿತ್ರರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಈ ಜಯದಲ್ಲಿ ನಿಮ್ಮ ಪಾಲು ಕೂಡ ಬಹಳ 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 ಜಾಸ್ತಿ ಇದೆ. ಆ್ಯಂಡ್ ಇದರಲ್ಲಿ ಅದೇನಲ್ಲ, ಇದರಲ್ಲಿ ಅವ್ರಿಗೆ ಮಾಧ್ಯಮದಲ್ಲಿ ಸಿಗೋದೇನೂ ಇಲ್ಲ. ಇದು ಜಸ್ಟ್ ಫಾರ್ ದೋಸ್ ಪೀಪಲ್ ದೇ ಸ್ಟುಡ್ ಅಪ್. ಸೊ ಆಲ್ ದ ನ್ಯೂಸ್ media, all the media houses, I really thank you from the bottom of my heart.
ಥ್ಯಾಂಕ್ ಯು. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ. ಹೃದ್ರೋಗಿಗಳಿಗೆ ಕಾರವಾರದಲ್ಲೇ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಜುಲೈ 30 ಬುಧವಾರ ಮತ್ತು ಜುಲೈ 31 ಗುರುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ ಎಕ್ಸೆಲ್ ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಇಂದೇ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.